चिकबल्लापुरा में मुख्यमंत्री सिद्धरामैया के जन्मदिन के अवसर पर कांग्रेस नेताओं और कुरबा संघ के पदाधिकारियों ने शहर के मातृ एवं शिशु अस्पताल में फल और ब्रेड वितरित करके मुख्यमंत्री सिद्धरामैया का जन्मदिन धूमधाम से अर्थपूर्ण तरीके से मनाया। इस अवसर पर नगर परिषद सदस्य चंद्रशेखर, नगर परिषद मनोनीत सदस्य वेणुगोपाल, अन्नम्मा और मुखंड अकालहल्ली शिवू ने कहा कि एक सशक्त नेता मुख्यमंत्री सिद्धरामैया की सुशासन के लिए हर जगह प्रशंसा हो रही है। उन्होंने 5 गारंटी देकर लोगों का जीवन बेहतर बनाया है। उन्होंने महिलाओं को आत्मनिर्भर जीवन जीने के लिए कई योजनाएं बनाई और उन्हें लागू किया है। मुख्यमंत्री सिद्धरामैया का योगदान अतुलनीय है। उनका सरल व्यक्तित्व, उनके सिद्धांत और विचार हमें प्रेरित करते हैं। उन्होंने मुख्यमंत्री सिद्धरामैया के लोगों के प्रति किए गए कार्यों को याद किया और ईश्वर से उन्हें दीर्घायु और उत्तम स्वास्थ्य प्रदान करने की कामना की। इस अवसर पर वी श्रीनिवास, बाबा जॉन, सरस्वती, नारायण स्वामी, रमेश बाबू, मंजू, प्रकाश, मकसूद, उम्मे सलमा और अन्य उपस्थित रहे। चिकबल्लापुरा से संवाददाता सलाहुद्दीन की रिपोर्ट। ಗೃಹಲಕ್ಷ್ಮಿ ಹಾಗೂ ಶಕ್ತಿ ಯೋಜನೆ, ಅನ್ನಭಾಗ್ಯ ಇವತ್ತು ಕೊಟ್ಟಿರುವಂಥ ಕೊಡುಗೆಗಳಲ್ಲಿ ಯಾವುದೇ ಕೂಡ ಅವರನ್ನು ನಾವು ಮಾಡೋಕ್ಕಾಗಲ್ಲ. ಇಂಥ ಹಿಂದುಳಿದ ವರ್ಗ ಮುಂದಿನ ದಿನಗಳಲ್ಲಿ ನಮಗೆ CM ಆಗಿರುವಂಥ ಅವಕಾಶ ಇವತ್ತು ಬಂದಿದೆ. ಇಂಥ ವ್ಯಕ್ತಿ ನಾವು ದೇವರಲ್ಲಿನ ಅವ್ರಿಗೆ ಆರೋಗ್ಯ ಕೊಡಲಿ ಅಂತ ನಾವು ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಈ ಒಂದು ಸಂಘಟನೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಸಿದ್ದರಾಮಯ್ಯ ಸರ್ಗೆ ಇನ್ನಷ್ಟು ಆರೋಗ್ಯ ಆಯುಷನ್ನು ಕೊಟ್ಟು ಈ ರಾಜ್ಯವನ್ನು ಇನ್ನಷ್ಟು ಸುಭಿಕ್ಷವಾಗಿರಬೇಕು ಅಂದರೆ ಅವರೇ ಮುಖ್ಯಮಂತ್ರಿಯಾಗಿ ಇನ್ನಷ್ಟು 5 ವರ್ಷ ಕಾಲ ಅವರೇ ಇರಬೇಕು ಅನ್ನೋ ಒಂದು ಆಶಿಸ್ತಾ ನಮ್ಮ ಎಲ್ಲ ಹೆಣ್ಣುಮಕ್ಕಳಿಗೆ ಶಕ್ತಿ ತುಂಬಿದಂಥ ನಮ್ಮ ಸಿದ್ದರಾಮಣ್ಣ ಅವರು 106 ಕಾಲ ಚೆನ್ನಾಗಿರಬೇಕು. ಮತ್ತು ನಮ್ಮ ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ತುಂಬಾ ಶಕ್ತಿ ತುಂಬಿದಂಥ ನಾಯಕರು ಯಾರನ್ನ ಇದ್ದಾರೆ ಅಂದರೆ ನಮ್ಮ ಸಿದ್ದರಾಮಯ್ಯ ಸರ್ ಅವರು. ಹಿಂದುಳಿದ ವರ್ಗದ ಹೆಣ್ಣು ಮಕ್ಕಳಿಗೆ ತುಂಬ ಬಲ ತುಂಬಿ ಅವ್ರಿಗೆ ಸ್ತ್ರೀಶಕ್ತಿ ಇದು ಯಾವುದೇ ಅನುದಾನ ಆಗಲಿ ಮೊದಲು ಹೆಣ್ಮಕ್ಳಿಗೆ ಕೊಡ್ತಾರೆ. ಶಕ್ತಿ ಯೋಜನೆ ಆಗ್ಬೋದು, ಮತ್ತು ಮನೆಗಳಿಗೆ ಯಾವುದೇ 2,000 ರೂಪಾಯಿ ಉಳಿತಾಯ ಆಗ್ಬೋದು, ಇದೆಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ. ಅಂತ ಧೀಮಂತ ನಾಯಕರು ಇನ್ನಷ್ಟು ದಿನ ಆಡಳಿತ ನಡೆಸಬೇಕಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ 2 ಮಾತುಗಳನ್ನು ಹೇಳ್ತೀನಿ. ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದೇನೆಂದ್ರೆ ನಮ್ಮ ಧೀಮಂತ ನಾಯಕ ಸಿದ್ದರಾಮಯ್ಯನವರು ಅವ್ರೇನಂದ್ರೆ ಇಡೀ ಕರ್ನಾಟಕ ಅಲ್ಲ, ಸ್ಟೇಟ್ಗೆಲ್ಲ ಸೆಂಟ್ರಲ್ಗೆ ಹೋಗಿದ್ದಾರೆ. ಇವತ್ತು ಏನಕ್ಕೋಸ್ಕರ ಹೋಗಿದ್ದಾರೆ ಅಂದ್ರೆ ಒಂದು ಅಹಿಂದ ಸಂಘಟನೆ, ಅಹಿಂದ ನಾಯಕ ಅನ್ಸ್ಕೊಂಡು ಸೆಂಟ್ರಲ್ಗೆ ಹೋಗಿದ್ದಾರೆ. ಅವ್ರದ್ದೊಂದು ಹುಟ್ಟುಹಬ್ಬಕ್ಕೋಸ್ಕರ ಇವತ್ತು ಈ ಬರ್ತ್ಡೇ, ಅವ್ರದ್ದೊಂದು ಬರ್ತ್ಡೇ ಅಂತ ಯಾವತ್ತೂ ಅವರು ಸ್ವೀಕಾರ ಮಾಡಿಲ್ಲ. ಅವ್ರ ಬರ್ತ್ಡೇ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಆದ್ರೆ ಅವರೊಂದು ಬರ್ತ್ಡೇಗೋಸ್ಕರ, ಅವರೊಂದು ಇದಕ್ಕೋಸ್ಕರ ಇವತ್ತು ನಾವು ಈ ಹಾಸ್ಪಿಟ್ಲಲ್ಲಿ ಒಂದು ಬ್ರೆಡ್, ಒಂದು ಫ್ರೂಟ್ಸ್ ಕೊಡೋ ಒಂದು ಕಾರ್ಯಕ್ರಮ ನಮ್ಮ ಚಿಕ್ಕಬಳ್ಳಾಪುರ ಎಲ್ಲಾ ಜನಾಂಗದಿಂದ ಹಮ್ಮಿಕೊಂಡು ನಾವು ಈ ತಾಲೂಕು ಹಾಸ್ಪಿಟ್ಲಲ್ಲಿ ಬ್ರೆಡ್ ಮತ್ತೆ ಫ್ರೂಟ್ಸ್ ಕೊಡ್ತಾ ಇದ್ದೀವಿ.